ಏ ಮಲ್ಲಿ ಬಾರೆ ಇಲ್ಲಿ. ಏನ್ ದೊಡಮ್ಮ, ಏನ್ ಬೇಕಾಗಿತ್ತು? ಊಟ ಮಾಡ್ತೀರಾ? ಊಟ ಬೇಡ, ಏನು ಬೇಡ. ನೀನು ಅದ್ಯಾವ ಗಳಿಗೆಯಲ್ಲಿ ಈ ಮನಿ ಕಾಲಿಕ್ತೋ ಏನು? ನಮ್ಮ ಮನೆಗೆ ಒಂದ್ರಿಂದೊಂದು ದರಿದ್ರ ಸುತ್ಕಂತಲೇ ಇದಾವೆ. ನೀನ್ ಬರೋದ್ಕು ಮೊದ್ಲು ಹೆಂಗಿತ್ತು ಗೊತ್ತಾ? ನಮ್ಮ ಮನೆ ಅಂತಂದ್ರೆ ಎಷ್ಟು ಮರ್ಯಾದೆ ಇತ್ತು. ಸಾವುಕಾರರು ಮನೆಯವರು ಅಂತಂದ್ರೆ ಊರಿನ ಜನಗಳು ಎಲ್ಲಾರು ಎದ್ರಕಮಾರು. ಅಷ್ಟು ಮರ್ಯಾದೆ ಕೊಡೋರು. ಆದ್ರೆ ನೀನ್ ಯಾವಾಗ ಈ ಮನಿ ಕಾಲಿಕ್ತೋ ಏನು, ಅವಾಗಿದ್ದ ಸುತ್ಕಂತು ನಮ್ಮ ಮನೆಗೆ ದರಿದ್ರ. ಇದೇನ್ ದೊಡಮ್ಮ ಹಿಂಗ್ ಹೇಳ್ತಾ ಇದ್ದೀರಾ? ನಾನೇನ್ ಮಾಡಿದೀನಿ? ನಾನ್ ಬಂದ್ರೆ ನಾನೇನಾದ್ರೂ ಮಾವನ್ಗೆ ಹೇಳಿದ್ದ ಎರಡನೇ ಮದ್ವೆ ಆಗ್ರಿ ಅಂತಾನ? ಇಷ್ಟಕ್ಕೂ ಅವ್ರ ಮದ್ವೆ ಆಗಿ ಆಲೇನೆ 25 ವರ್ಷದ ಮೇಲೆ ಆಗೈತಿ. ಅವ್ರ ಮದ್ವೆ ಆದಾಗ ನಾನಿನ್ನು ಹುಟ್ಟೇ ಇರ್ಲಿಲ್ಲ. ಅದಕ್ಕೂ ಇದಕ್ಕೂ ನನಗೂ ಏನ್ ಸಂಬಂಧ? ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ನೀನ್ ಬರೋದ್ಕು ಮೊದ್ಲು ಎಲ್ಲ ಚೆನ್ನಾಗೇ ಇತ್ತು. ನಮ್ ರಾಜನು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಹೇಳ್ದಂಗೆ ಕೇಳನು. ನಮ್ ನೇತ್ರನು ಚೆನ್ನಾಗಿದ್ಲು. ನೀನ್ ಬಂದ್ಮೇಲೆ ನಮ್ ರಾಜ ನಿನ್ ಮದ್ವೆ ಮಾಡ್ಕೊಂಬಂದ. ನಿನ್ನಿಂದ ಬಂದು ನಮ್ ನೇತ್ರಮ್ಮ ಅವನ ಯಾವನ್ನ ನಂಬಿ ಮೋಸ ಹೋದ್ಲು. ಆ ಲಕ್ಷ್ಮಿ 5 ಎಕರೆ ಜಮೀನ್ ಕಿತ್ಕೊಂಡ್ಲು. ಆಮೇಲೆ ಇವಾಗ ಈ ನಮ್ಮ ಅಣ್ಣ ಇನ್ 2ನೇ ಹೆಂಡತಿ ಮಕ್ಕಳು ಬೇರೆ ಬಂದು ಇಲ್ಲಿ ಊರಿಗೆ ಒಕ್ಕರ್ಸ್ಕೊಂಡಿದ್ದಾವೆ. ಇದೆಲ್ಲ ನಿನ್ ಕಾಲ್ಗೊಂಡಿದ್ದಾನೆ ಹಿಂಗ ಆಗ್ತಾ ಇರೋದು ಈ ಮನೆಯಾಗೆಲ್ಲನ. ಎಲ್ಲ ಚೆನ್ನಾಗಿದೆ, ನಾನೇನಾದ್ರೂ ಹಾಳು ಮಾಡಿದ್ದೀನ? ನೇತ್ರನೇನಾದ್ರೂ ಗಂಡು ಹುಡುಕ್ಬಿಟ್ಟು ಇಂಥ ಹುಡುಗನ ಮದ್ವೆ ಆಗು ಇವನ್ನ ಅಂತ ಹೇಳಿ ನಾನೇನಾದ್ರೂ ಬಲವಂತವಾಗಿ ಮದ್ವೆ ಮಾಡ್ಸಿದ್ದ? ನೇತ್ರಗೆ ಅವಳೇ ಹುಡುಕೊಂಡು ಮದ್ವೆ ಆಗಿರೋದು, ಸಾವುಕಾರ ಅಂತ ಹೇಳಿ. ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಮದ್ವೆ ಆಗಿರೋದು ತಪ್ಪು ಅವಳದು. ಮಾವ ಅವ್ರು ಯಾರೋ 2ನೇ ಹೆಂಡತಿನ ಮದ್ವೆ ಆಗಿರೋದು ಅವ್ರ ತಪ್ಪು. ಇದಕ್ಕೆಲ್ಲದಕ್ಕೂ ನಾನೇನ್ ಕಾರಣ ಆಗ್ತೀನಿ? ಏನ್ ಮಾತಾಡ್ತೀರಾ? ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ, ಸುಮ್ಮನೆ ಮಾತಾಡ್ತೀರಲ್ಲ ಬಾಯಿಗೆ ಬಂದಂಗೆ. ಹೌದು ಜಯಕ್ಕ ಅವ್ರೆ, ನೀವು ಇಲ್ಲಿ ಮನೆಯಲ್ಲಿ ನಡೀತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೂ ಮಲ್ಲಿನೇ ಕಾರಣ ಅಂತ ಹೇಳ್ತಾ ಇದೀರಲ್ಲ. ಇದು ತಪ್ಪು, ಹಿಂಗೆಲ್ಲ ಹೇಳ್ಬಾರ್ದು. ಪಾಪ ಅವಳ ಮನ್ಸಿಗೆ ಎಷ್ಟು ಬೇಜಾರಾಗಲ್ಲ ಹೇಳ್ರಿ. ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ನೋಡು, ಮನೆಯಲ್ಲಿ ಒಂದರಿಂದ ಒಂದು ಸಮಸ್ಯೆ ಬರ್ತಾ ಇದಾವಲ್ಲ ಅಂತ ಹೇಳಿ. ನೀವು ನೋಡಿದ್ರೆ ಅವಳನ್ನೇ ಬೈತಿರಲ್ಲ. ಸುಮ್ಮನೆ ನಿಂತ್ಕೊಳ್ಳೆ ನೀನು. ಮನೆ ಕೆಲಸದಳು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಹೋಗು, ಏನಾನ ಕೆಲಸ ಇದ್ರೆ ಮಾಡೋಗಿ ಹೋಗಿ. ಬಂದ್ಬಿಟ್ಲು ಇವಳೊಬ್ಳು ಅಳ್ಪರ ವಹಿಸ್ಕೊಂಡು ಮಾತಾಡಕ್ಕೆ. ಎಷ್ಟೇ ಆಗ್ಲಿ ನೀವಿಬ್ರು ಒಂಥರ ಮನೆ ಕೆಲಸ್ತಾರೆ ಅಲ್ವಾ. ಇವಳು ನಮ್ಮ ಅಣ್ಣನ ಮಗನ ಮದ್ವೆ ಆಗಿ ಸಾಸಿ ಆಗಿ ಇವಾಗ ಮೆರಿತಾ ಇದ್ದಾಳೆ ಅಷ್ಟೇನಿ. ಮೊದ್ಲು ಇವಳು ನಿನ್ನಂಗೇನಿ ತಿರ್ಕೊಂಡು ತಿಂತಿದ್ರು. ಈಗ ಒಂದಿಟ್ಟು ಈ ಮನೆಗೆ ಬಂದು ಚಿಗುರ್ಕೊಂಡವಳೆ. ಹೌದು, ನಾವು ಕೂಲಿ ಮಾಡ್ಕೊಂಡು ತಿಂತಿರೇನೆ. ಈಗೇನೀಗ ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಸುಮ್ನೆ ಇರ್ರಿ. ಈಗ ಆಗಿರೋ ಸಮಸ್ಯೆನೇ ಸಾಕು. ಸುಮ್ನೆ ನೀವು ಜಗಳ ಮಾಡಕ್ ಬರ್ಬೇಡ್ರಿ ನನ್ ಕೋಟೆ. ಮನಿ ಆಡ್ರು ಅಯ್ಯಯ್ಯೋ, ಜೊತೆಗೆ ಇಟ್ಕೊಂಡು ನಮ್ಗೆ ಹಿಂಗ್ ಮೋಸ ಮಾಡ್ಯಾರಲ್ಲ. ನನ್ಗೆ ಅರ್ಥನೇ ಆಗ್ಲಿಲ್ಲ ನೋಡು. ಆ ಕಮಲಿ ನನ್ ಜೊತೆಗೆ ಓದಿ ನಮಗೆ ಮೋಸ ಮಾಡ್ಯಾವ್ರಿ. ಅವ್ರ ಅಮ್ಮನೂ ಅವಳು ಅಂತ ತಮ್ಮನೂ ಎಲ್ಲರೂ ಸೇರ್ಕೊಂಡು ಇಲ್ಲಿಗೆ ಬಂದು ಥೂ ಹಾಳಾದವು. ಕಮಲೇತ್ರಮ್ಮ, ಯಾಕೆ ಹಿಂಗ್ ಬೈಕೊಂಬತ್ತಾ ಇದ್ಯಾ? ಏನಾಯ್ತು? ದೇವಸ್ಥಾನಕ್ಕೆ ತಾನೇ ನೀನು ಹೋಗಿದ್ದು? ಇದ್ಯಾಕೆ ಹಿಂಗ್ ಆಡ್ಕೊಂಬತ್ತಾ ಇದ್ಯಾ? ದೇವಸ್ಥಾನಕ್ಕೆ ಹೋದಾಳು ಸಮಾಧಾನವಾಗಿ ಬರ್ಬೇಕು ತಾನೆ. ಯಾರು ಕೊಟ್ಟಾದ್ರು ಗುದ್ದಾಡ್ದ? ಅಯ್ಯೋ ಅತ್ತೆ, ಏನ್ ಹೇಳೋಣ ಹೇಳು. ಅಯ್ಯೋ, ಅದನ್ನ ಹೇಳಿದ್ರೆ ನಿನಗೂ ಶಾಕ್ ಹೊಡ್ದಂಗ ಆಗುತ್ತೆ. ಅಯ್ಯೋ, ನಿಮ್ಮ ಅಪ್ಪಯ್ಯ 2ನೇ ಹೆಂಡತಿನ ಕರ್ಕೊಂಬಂದು ಮಕ್ಳನ್ನು ಕರ್ಕೊಂಬಂದಿರೋದ್ಗೆ ಶಾಕ್ ಹೊಡ್ದಂಗ ಆಗೈತಿ. ಇನ್ನು ಅದಕ್ಕಿನ್ನ ಇನ್ನೆಂತ ಶಾಕ್ ಹೇಳ್ತೀಯಮ್ಮ? ಇನ್ನೇನ್ ಹೇಳಕ್ ಸಾಧ್ಯ ನೀನು? ಏನ್ ಅಂತ ನಾ ಹೇಳು. ನನಗೇನೇನು ಆಶ್ಚರ್ಯ ಆಗಲ್ಲ ನೀನೇನ್ ಹೇಳಿದ್ರು. ಅಯ್ಯೋ ಅತ್ತೆ, ಆಗ ನಮ್ಮ ಅಪ್ಪನ 2ನೇ ಹೆಂಡತಿ ಮಗಳ ಇದ್ದಾಳಲ್ಲ, ಅವಳು ನಿನ್ ಮ್ಯಾಲ ಜೋರ್ ಮಾಡಿದ್ಲು ಅಂತ ಹೇಳ್ತಿದ್ದಲ್ಲ, ಅವಳು ಕಮಲಿ ಎಂಬಳು. ಅವಳು ಬೇರೆ ಯಾರು ಅಲ್ಲ, ನಾನು ಅವಳು ಫ್ರೆಂಡ್ಸ್ ಆಗಿದ್ವಿ ಕಾಲೇಜ್ನಾಗ ಓದ್ಬೇಕಾದ್ರೆ. ಅಂದ್ರೆ ನೀವು ಇಬ್ರು ಜೊತೆಗೆ ಓದ್ದಾರೇನಮ್ಮ? ಅಯ್ಯೋ ದೇವ್ರಿ, ಆ ಮಲಯಾಳಿ ಜೊತೆಗೆ ನೀನು ಓದಕ್ ಹೋಗ್ತಿದ್ದ? ಹ್ಞೂ ಕಣತೆ. ಅಯ್ಯೋ, ನನ್ಗೇನ್ ಗೊತ್ತಿತ್ತು ಅವಳು ನಮ್ಮಪ್ಪ ಗುಡ್ತಾಳೆ ಅಂತಾನ. ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅವಳು ಅಲ್ಲಿಗೆ ಬಂದಿದ್ಲು, ಗುರ್ತಿಡ್ದು ಮಾತಾಡ್ಸಿಳು ನೇತ್ರ ಅಂತಾನ. ನಾನು ನನ್ನ ಫ್ರೆಂಡ್ ಅಲ್ವೇ, ಜಾಸ್ತಿ ದಿನಕ್ಕೆ ಸಿಕ್ಕವಳೆ ಅಂತೇಳಿ ಮಾತಾಡ್ದೆ. ಇನ್ನೇನ್ ಬಿಡು, ನಮ್ಮ ವಿಷಯ ಅವಳ್ತಾಗ ಏನ್ ಹೇಳೋದು ಅಂತಾನ. ಆಮೇಲೆ ಕೇಳ್ದೆ, ನೀನ್ ಯಾಕೆ ಈ ಊರಿಗೆ ಬಂದೆ ಅಂತಾನ. ಅವಾಗೆಲ್ಲ ಗೊತ್ತಾಯ್ತು ಸತ್ಯ ಏನು ಅಂತಾನ. ಅವಳನು ನಮ್ಮ ಅಪ್ಪನ ಮಗಳೇನೆ, 2ನೇ ಹೆಂಡತಿ ಮಗಳು ಅಂತಾನ. ಅಯ್ಯೋ ಅದನ್ನ ಕೇಳಿ ನನಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣತ್ತೆ. ಅಲ್ಲ, ಒಂದ್ರಿಂದೊಂದು ಹಿಂಗೆ ಆಗ್ತೈತಲ್ಲತ್ತೆ. ಅಯ್ಯೋ ದೇವ್ರೇ, ಏನ್ ಮಾಡೋದು? ಹೌದಾ ನೇತ್ರ, ನೀನು ಆ ಕಮಲನು ಇಬ್ರು ಒಂದೇ ಕಾಲೇಜ್ನಾಗೆ ಓದಿದ್ದ? ಅವಾಗ ನಿಮ್ಗೆ ಯಾರು ಅಂತ ಹೇಳಿ ಗೊತ್ತಿರ್ಲಿಲ್ವಾ? ನಮ್ಗೆ ಏನ್ ಗೊತ್ತಿತ್ತು? ಅವಳು ನಮ್ಮ ಅಪ್ಪನ ಮಗಳೇನೆ, ನಮ್ಮ ಅಪ್ಪಯ್ಯ ಅವಳಿಗೂ ಅಪ್ಪಯ್ಯ ಆಗ್ಬೇಕು ಅಂತಾನ. ಅವಳು ಯಾವ್ದೋ ಊರು, ನಾನು ಈ ಊರು. ನಮ್ಮೂರ್ಗೂ ಅವಳು ಎಂದು ಬಂದಿರ್ಲಿಲ್ಲ, ನಾನು ಅವ್ರ ಊರ್ಗೆ ಹೋಗಿರ್ಲಿಲ್ಲ. ನನಗೆ ಹೆಂಗ್ ಗೊತ್ತಾಗುತ್ತೆ? ಈಗ ಊರಿಗೆ ಬಂದ್ಮೇಲೆ ತಾನೆ ಗೊತ್ತಾಗಿರೋದು. ಅಂದ್ರೆ ನೀನು ಆ ಕಮಲನು ಒಂದೇ ವಯಸ್ಸವ್ರ ಹಂಗಾದ್ರೆ? ಇಲ್ಲ, ನನಗಿನ್ನ 1 ವರ್ಷ ಚಿಕ್ಕವಳು ಅವಳು. ನಾನೇ ದೊಡ್ಡವಳು. ನೀವು ಹಂಗಾರೆ ದೊಡ್ಡವರಾದ್ರೆ, 1 ವರ್ಷಕ್ಕೆ ದೊಡ್ಡವರಾದ್ರೆ ಜೊತೆಗೆ ಹೆಂಗ್ ಓದಿದ್ರಿ? ಅಂದ್ರೆ ನಾನು SLCಲಿ ಫೇಲ್ ಆಗಿದ್ನಲ್ಲ, ಆಮೇಲೆ
ಒಂದು ವರ್ಷದ ತಕನ ಕಾಲೇಜ್ಗೆ ಹೋಗಕ್ ಆಗ್ಲಿಲ್ಲ. ಆಮೇಲೆ ಕೊಟ್ಕೊಂಡು ಪಾಸ್ ಮಾಡ್ಕೊಂಡು ಆಮೇಲೆ ನಾನು ಕಾಲೇಜ್ಗೆ ಹೋಗಿದ್ದು. ಅವಳು ಒಂದೇ ಸಲ ಪಾಸ್ ಆಗಿ ಬಂದಿದ್ಲು ಕಾಲೇಜ್ಗೆ. ಅವಾಗ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ. ಹೌದಾ, ನೀವು ಫೇಲ್ ಆಗಿದ್ರ SLCಗೆ? ಏನೇ ಫೇಲ್ ಆಗಿದ್ದೀನಿ ಅಂತ ಹೇಳಿ ಅಷ್ಟು ಅಗೂರವಾಗಿ ಮಾತಾಡ್ತಿ ಗುಲಾಬಿ? ಫೇಲ್ ಆಗಿದ್ರು ಪಾಸ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿದ್ದೀನಿ ನಾನು. ನಿಮ್ಮಂಗೇನು ನಾನೇನೇನು ಓದು ಬರ್ದೇ ಇರೋಳಲ್ಲ ನಾನು. ಬಾಯಿ ಮುಚ್ಕೊಂಡು ನಿಂತ್ಕ. ಅಷ್ಟು ನೋಡಿ ಹೆಂಗ್ ಅಗೂರವಾಗಿ ಮಾತಾಡ್ತಾಳೆ ಫೇಲ್ ಆಗಿದ್ಯಾ ಅಂತಾನ. ಅಯ್ಯೋ ಅಲ್ಲ, ಸುಮ್ಮನೆ ಕೇಳ್ದೆ ಫೇಲ್ ಆಗಿದ್ರ ಅಂತಾನ. ನಮಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ಬಿಡ್ರಿ, ನೀವ್ಯಾಕೆ ಸಿಟ್ ಮಾಡ್ಕೊಂತೀರಾ? ಹೋಗ್ಲಿ ಬಿಡಮ್ಮ ನೇತ್ರಮ್ಮ. ಈಗ ಅದನ್ನೆಲ್ಲ ಕಟ್ಕೊಂಡು ಏನಾಗ್ಬೇಕಾಗತ್ತೆ? ನೀನ್ ಫೇಲ್ ಆಗಿದ್ದ ಪಾಸ್ ಆಗಿದ್ದ ಅಂತ ಹೇಳಿ ತಿಳ್ಕೊಂಡು ಏನಾಗ್ಬೇಕಾಗತ್ತೆ ಹೇಳು? ಹಿಂಗ್ ಮುಂದೆ ಏನ್ ಮಾಡೋದು ಅದನ್ನ ಯೋಚನೆ ಮಾಡು. ಈಗ ಅಮ್ಮ ಎಲ್ ಗೊತ್ತಂತೆ? ಎಲ್ ಗೊತ್ತಮ್ಮಯ್ಯ? ಇಲ್ಲೇ ಒಂದ ಮಾಡ್ಬತ್ತೀನಿ ಅಂತ ಹೊರಕ್ ಹೋತಮ್ಮ ನಿಮ್ಮ ಅಮ್ಮಯ್ಯ. ಗೊತ್ತೈತಿರು. ನಿಮ್ಮ ಅಮ್ಮಯ್ಯಗೆ ಈ ವಿಷಯಕ್ಕೆ ಹೇಳಿರೆ ಇನ್ನ ಹೆಂಗ ಆಡ್ತೈತೋ ಏನೋ. ಅಮ್ಮವ್ರು ಬಂದ್ರು. ಅಮ್ಮೋರೇ ಬರ್ರಿ, ನೇತ್ರಮ್ಮರು ಏನೋ ವಿಷಯ ಹೇಳ್ಬೇಕಂತೆ. ಏನಮ್ಮ ನೇತ್ರಮ್ಮ? ತಿರ್ಗೇನಾದ್ರೂ ಅವ್ರ ಕೂಡ ಜಗಳ ಮಾಡ್ದೇನೆ, ಅದಕ್ಕೆ ನಾನು ಹೇಳಿದ್ದು ಹೋಗ್ಬೇಡ ಕಣಿ ಅಂತಾನೆ. ಅವ್ರ ಮಂತಕ್ಕೆ ಯಾಕೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗ್ತೀನಿ ಅಂದಳು. ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ತಾನೆ. ಅವ್ರ ಮಂತಕ್ಕೆ ಯಾಕೆ ಹೋಗಿದ್ದೆ? ಅಲ್ಲಿ ಹುಡಿಕೊಂಡು ಜಗಳ ಆಡೋದ್ರಿಂದ ಏನು ಬರಂಗಿಲ್ಲ. ಸುಮ್ನೆ ನಮ್ಮ ಮನ್ಸಿಗೆ ನೆಮ್ಮದಿ ಹಾಳಾಗೋಗುತ್ತೆ. ಅಯ್ಯೋ ಅದಲ್ಲ ಕಣಮ್ಮ, ಅವ್ರ ಮಂತಕ್ಕೆ ನಾನು ಯಾಕೆ ಹೋಗೋಣ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೂನು ಆಗ ಕಮಲ ಬಂದಿದ್ಲು. ಬೋರ್ಲಿ ಬಿಡು, ಅದಕ್ಕೇನು ಇವಾಗ? ಅವಳೇನು ಮಾತಾಡ್ಸ್ಲಿಲ್ಲ ತಾನೆ ನೀನು? ಅಯ್ಯೋ ಅಮ್ಮೋರೇ, ಅದಲ್ಲ ಮುಖ್ಯವಾಗಿರೋದು ವಿಷಯ. ನೇತ್ರಮ್ಮರು ಮತ್ತೆ ಅದೇ ಸಾವುಕಾರು ಎರಡನೇ ಐತಿ ದೇವಮ್ಮವ್ರ ಮಗಳು ಕಮಲಾ ಅಂತ ಇದ್ದಾಳಲ್ಲ, ಅವಳುನು ನೇತ್ರಮ್ಮರುನು ಜೊತೆಗೆ ಓದಿದ್ದಂತೆ. ಅದಕ್ಕೆ ನೇತ್ರಮ್ಮವ್ರಿಗೆ ತುಂಬಾ ಸಿಟ್ಟು ಬಂದೈತೆ ಅವ್ರ ಮೇಲೆ. ಜೊತೆಗಿದ್ದೇನೆ ಹಿಂಗ್ ಮೋಸ ಮಾಡ್ಬಿಟ್ರು ಅಂತೇಳಿ ಬೈಕಂಬಂದ್ರು. ಗುಲಾಬಿ, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕಳೆ. ನಾನೆಲ್ಲ ಹೇಳ್ತೀನಿ, ನೀನ್ ಯಾಕೆ ಮಧ್ಯದಾಗ ಬಾಯಿ ಹಾಕ್ತೀಯ? ಬಂದಿಲ್ಲಿ ನಾನು ಹೇಳ್ತಿದ್ದೆ ತಾನೆ. ಅಯ್ಯೋ ಹೋಗ್ಲಿ ಬಿಡಿ ಚಿಕ್ಕಮ್ಮರೆ, ನೀವ್ ಹೇಳಿದ್ರೇನು ನಾನು ಹೇಳಿದ್ರೇನು ಅದೇ ಸತ್ಯನೇ ತಾನೆ. ಅದನ್ನ ತಾನೇ ಹೇಳಕ್ ಬಂದಿದ್ದು ನೀವು. ಈಗ ನೇತ್ರಮ್ಮ, ಗುಲಾಬಿ ಹೇಳಿರೋದು ನಿಜನಾ? ನೀನು ಅವಳು ಮುಂಚೆಯಿಂದನೂ ಪರಿಚಯನಾ? ಹ್ಞೂ ಕಣಮ್ಮ, ಅದನ್ನೇ ಹೇಳ್ಬೇಕು ಅಂತ ಬಂದಿದ್ದು ನಾನು. ಅಲ್ಲಿ ಸಿಕ್ಕಿದ್ಲಲ್ಲ ಅವಳು, ಅವಾಗಲೇ ಗೊತ್ತಾಗಿದ್ದು. ಅವಳೇ ನನ್ಗೆ ಗೊತ್ತಿಡ್ದು ಮಾತಾಡ್ಸಿದ್ಲು, ನೇತ್ರ ಅಂತಾನೆ. ಆಮೇಲೆ ನಾನು ವಿಚಾರಿಸ್ದೆ, ಈ ಊರಿಗೆ ಯಾಕೆ ಬಂದ್ರಿ ಅಂತಾನೆ. ಅವಾಗೆಲ್ಲ ಹೇಳಿದ್ಲು. ಅವಾಗಲೇ ಗೊತ್ತಾಗಿದ್ದು ಅವಳನು ನಮ್ಮ ಅಪ್ಪನ ಎರಡನೇ ಹೆಂಡತಿ ಮಗಳು ಅಂತಾನ. ಅಲ್ಲ ಕಣಮ್ ನೇತ್ರಮ್ಮ, ನೀನು ಎಂದೂ ಅವ್ರ ಮನೆಗೆ ಹೋಗಿರ್ಲಿಲ್ವೇ? ಅವಳನ್ನಾದ್ರೂ ಇಲ್ಲಿ ಕರ್ಕೊಂಬಂದಿದ್ರೆ ಅವಾಗ ಜೊತೆಗೆ ಓದ್ತಾ ಇದ್ದಾಗ ಅವಾಗಲೇ ನಮಗೆ ಎಲ್ಲ ವಿಷಯ ಗೊತ್ತಾಗದ. ಎಂತ ಕೆಲಸ ಮಾಡಿದೆ ನೋಡು. ನನಗೆ ಏನಮ್ಮ ಗೊತ್ತಿತ್ತು ಅವಳನು ನಮ್ಮ ಅಪ್ಪಗೆ ಹುಟ್ಟವಳೆ ಅಂತಾನೆ. ಹಂಗೆ ಗೊತ್ತಿದ್ರೆ ನಾನ್ಯಾಕೆ ಸುಮ್ಮನಿರ್ತಿದ್ದೆ? ಅವಾಗ್ಲೇನೆ ಮಕ್ಕೂಗಿತ್ತಿದ್ದೆ. ಹೋಗಿ ಅವ್ರ ಮನೆಗೇನೆ ಹೋಗಿ ಅವ್ರ ಅಮ್ಮ ಇನ್ನು ಅವಳನ್ನು ಎಲ್ಲರನ್ನೂ ಸೇರಿಸಿ ಮಕ್ಕೂಗಿತ್ತಿದ್ದೆ. ಇವತ್ತು ಈ ಊರಿಗೆ ಬರ್ತಾನೆ ಇರಲಿಲ್ಲ. ಇಷ್ಟೊತ್ತಿಗೆ ಯಾವಾಗಲೂ ಬಿಗಿ ಮಾಡ್ತಿದ್ದೆ ಈ ಊರಿಗೆ ಬರ್ದಂಗೆ. ಏನು ಮಾಡೋದು? ಈಗೆಲ್ಲ ಬಂದು ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಟ್ಟೈತಿ. ಈಗ ಏನು ಮಾಡೋಕ್ಕಾಗಲ್ಲ. ಅಲ್ಲ, ನೀನು ಎಂದೂ ಅವ್ರ ಮನೆಗೂ ಹೋಗ್ಲಿಲ್ವಾ? ಅವಳನ್ನು ಎಂದು ಕರ್ಕೊಂಬಂದಿದ್ದು ನೋಡ್ಲಿಲ್ಲ ನಾನು. ಅಯ್ಯೋ, ಅವಳು ಯಾವಾಗಲೂ ಕೆಲಸ ಹೋಗ್ಬೇಕು, ಮುಚ್ಚೆ ತೊಳಿಬೇಕು. ನಮ್ಮಮ್ಮಯ್ಯ ಕೂಲಿ ಹೋಗಿರುತ್ತೆ, ನಾನು ಹೋಗಿ ಕೆಲಸ ಮಾಡ್ಬೇಕು ಅಂತ ಅದೇ ಹೋಗಳು. ಬಾರೇ ನಮ್ಮನೆ ಹೆಂಗೈತೆ ಅಂತ ನೋಡ್ಕೊಂಬರಿವಂತೆ. ಊರಿಗೆ ನಾವೇ ಸೌಕಾರರು, ನಮ್ಮನೆ ಚೆನ್ನಾಗೈತೆ ನೋಡ್ಕೊಂಬರಿವಂತೆ ಬಾ ಅಂತ ಹೇಳಿ ಕರಿತಿದ್ದೆ ಅವಾಗ. ಆದ್ರೆ ಅವಳು ಬತ್ತಾನೇ ಇರ್ಲಿಲ್ಲ. ನಾನು ಹೋಗ್ಬೇಕು ಅಂತ ಹೇಳಿ ಅದೇ ಹೋಗಳು. ಅದು ಅಲ್ಲದೆ ನನ್ನ ಗಂಡ ಗಿರೀಶ, ನಾನು ಅವ್ರೂ ಭೇಟಿಯಾಗಿ ಮಾತಾಡ್ಬೇಕಾರೆ ಅವಳು ನಮ್ಮ ಜೊತೆಗೆ ಇರೋಳು. ಅವಳು ಹಂಗೂನು ಯೋಚನೆ ಮಾಡು ಅಂತ ಹೇಳ್ತಾ ಇದ್ಲು. ನಾನು ಅವಾಗ ಅವಳನ್ನ ಬೈದು ಸುಮ್ಮನಿರಿಸ್ತಿದ್ದೆ, ನಿಮಗೇನು ಗೊತ್ತಾಗಲ್ಲ ಸುಮ್ಮನಿರಿ ಅಂತಾನೆ. ಆದರೆ ಈಗ ನೋಡು ಎಂಥ ಪರಿಸ್ಥಿತಿ ಬಂತು. ಅವಳಿನ್ನ ಮದುವೆ ಆಗಿಲ್ಲ. ಅವಳು ಮದುವೆನೇ ಆಗಲಿ ಯಾತಾದರೂ ಹಾಳಾಗಿ ಹೋಗ್ಲವಳು. ನಮ್ಗೇನಾಗಬೇಕಾಗಿತ್ತು? ಬಿಡಮ್ಮ, ಈ ಊರಿಗೆ ಬಂದು ನಮ್ಗೊಳ್ಳೆ ಹಿಂಸೆ ಆಯ್ತು. ಒಟ್ಟಂತೂ ಹಸ್ತೈತಮ್ಮ, ನನಗಂತೂ ಸುಸ್ತಾಗ್ತೈತಿ. ಹೌದಾ ಅಮ್ಮೋರೆ, ಅನ್ನ ಸಾರು ಮಾಡಿದ್ದೀನಿ, ಕುತ್ಕೊಳ್ರಿ, ಎಲ್ಲರೂ ಊಟ ಮಾಡಿವನಂತೆ. ಇಕ್ಕ ಬರ್ತೀನಿ. ಹೋಗಿ ಗುಲಾಬಿ, ಇಕ್ಕೆ ಬರೋಂಗ ನನಗೂ ಹೊಟ್ಟಸ್ತೈತಿ. ನಾನು ಯಾತು ತಿಂದಿಲ್ಲ, ನೇತ್ರನೂ ಯಾತು ತಿಂದಿಲ್ಲ. ಬಂದಾಗಿಂದ ಬರೇ ಇದನ್ನೇ ಮಾತಾಡೋದೇ ಆಗೈತಿ. ಹೋಗಿ ಇಕ್ಕೆ ಬರೋಗ ಹೋಗಿ. ಮಲ್ಲಿ ಹೋಗು ನೀನು ಅವಳ ಜೊತೆಗೆ. ಸರಿ ಆಯ್ತು, ಇಕ್ಕಂಬತ್ತೀವಿ ಹೇಳು. ಕುತ್ಕ ಬರಮ್ಮ, ಸುಸ್ತಾಗುತ್ತೆ ಅಂತೀಯ, ಬಾ ಕುಕ್ಕ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.